ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಮಾತಾಡ್ತಿರೋದು ಉಪಮುಖ್ಯಮಂತ್ರಿಗಳಿಗೆ. ಇದು ಜಯನಗರ ವಿಧಾನಸಭಾ ಕ್ಷೇತ್ರದ BDA ವಾಣಿಜ್ಯ ಸಂಕೀರ್ಣದ ಒಂದು ಪ್ರಮುಖ ಸುದ್ದಿ. ದಯವಿಟ್ಟು ನೋಡಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಅನುದಾನ ಕೊಡಬೇಕಪ್ಪ ಅಂದರೆ ತಗ್ಗಿ ಬಗ್ಗಿ ನಡೆದರೆ ಮಾತ್ರ ಅನುದಾನ ಕೊಡ್ತೀವಿ ಅಂತ ಹೇಳಿದರು. ಆದರೆ ನಾನು ಕೇಳುತ್ತಿರುವುದು, ನೀವು ಶಾಸಕರಿಗೆ ಅನುದಾನ ಕೊಡೋದು ಬೇಕಾಗಿಲ್ಲ. ಆದರೆ ನೀವೇ ಒಂದು ಖುದ್ದು ಈ BDA ವಾಣಿಜ್ಯ ಸಂಕೀರ್ಣವನ್ನು ವೀಕ್ಷಣೆ ಮಾಡಿ ದಯವಿಟ್ಟು ಇದಕ್ಕೆ ನೀವೇ ಅಭಿವೃದ್ಧಿ ಮಾಡಿ ಅವ್ರ ಕೈಗೆ ನೀವು ಅನುದಾನ ಕೊಡದೇ ಇದ್ದರೂ ಪರವಾಗಿಲ್ಲ, ಅವ್ರಿಗೆ ಅನುದಾನದ ಕೊಡದೇ ಇದ್ದರೂ ಪರವಾಗಿಲ್ಲ, ನೀವೇ ಬಂದು ನಿಮ್ಮ ಮಾಲೆಗಳನ್ನು ಎಷ್ಟು ಚೆಂದಾಗಿ ಮಾಡ್ಕೊಂತೀರಿ ಅದೇ ಥರ ಈ BDA ವಾಣಿಜ್ಯ ಸಂಕೀರ್ಣವನ್ನು ಭಾಳ ಅದ್ಭುತವಾಗಿ ಮಾಡಿದರೆ ತುಂಬ ಜನ ಇಲ್ಲಿ ಸುತ್ತಮುತ್ತಲೂ ಯಾವುದೋ ಒಂದು ಮಾಲಿಲ್ಲ, ಯಾವುದೋ ಒಂದು ವ್ಯಾಪಾರ ಇಲ್ಲ. ಅದರಿಂದ ದಯವಿಟ್ಟು ಈ ಜಾಗಕ್ಕೆ ಬಂದು ನೀವೇ ವೀಕ್ಷಣೆ ಮಾಡಿದರೆ ಇದು ಭಾಳ ಅಭಿವೃದ್ಧಿ ಆಗುತ್ತೆ. ಇದಕ್ಕೆ ನೀವು ಅನುದಾನ ಕೊಡಿ. ನೀವು ಶಾಸಕರಿಗೆ ಅನುದಾನ ಕೊಡಬೇಡಿ. ನೋಡಿ, ಜಯನಗರ ವಿಧಾನಸಭಾ ಕ್ಷೇತ್ರದ ಈ BDA ವಾಣಿಜ್ಯ ಸಂಕೀರ್ಣ ಎಷ್ಟು ಅದ್ಭುತವಾಗಿತ್ತು, ಇವಾಗ ಹೆಂಗಿದೆ ನೋಡಿ. ಒಂಥರ ಕಾಡು ಕೊಂಪೆ. ನಾವು ದನ ಕಟ್ಟ ಕೊಟ್ಟಿಗೆಗಳು ಕೂಡ, ಎಮ್ಮೆಗಳು ಕೂಡ ಎಷ್ಟೋ ಕ್ಲೀನಾಗಿರ್ತವೆ. ಆದರೆ ಇಲ್ಲಿ ನೋಡಿ ಯಾವ ಥರ ಇದೆ. ಇಲ್ಲೆಲ್ಲ ಗಲೀಜು, ಏನು ಬೇಕಾದ್ರೂ ಮಾಡ್ತಾರೆ. ಇಲ್ಲಿ ಎಣ್ಣೆ ಹೊಡೆಯೋದು, ಗಾಂಜಾ ಹೊಡೆಯೋದು, ಫುಲ್ಲು ಎಲ್ಲ ಪ್ರತಿಯೊಂದು ಕೂಡ ಅವ್ಯವಹಾರಗಳು ಈ ಕಾಂಪ್ಲೆಕ್ಸಲ್ಲಿ ನಡೀತಾ ಇದೆ. ಎಷ್ಟು ಗಲೀಜಾಗಿದೆ. ಇಲ್ಲಿ ಒಬ್ಬ ಬೆಳಗ್ಗೆನೇ ನೋಡಿ ಎಣ್ಣೆ ಹೊಡ್ಕೊಂಬರ್ತಾನೆ ಮಧ್ಯಾಹ್ನ ಹೊತ್ತು ಇದರೊಳಗಡೆಯಿಂದ. ಈ ಥರ ಇಷ್ಟು ಗಲೀಜಾಗಿಟ್ಕೊಂಡು, ಅದು ಬೆಂಗಳೂರಲ್ಲಿ ನಾವೇನೋ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರಿ, ಅದನ್ನು ಮಾಡೋಕ್ಕಾಗಲಿಲ್ಲ. ಅದು ಗುದ್ಲಿ ಪೂಜೆನೂ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲೇ. ದಯವಿಟ್ಟು ಇರೋದನ್ನಾದ್ರೂ ಉಳಿಸ್ಕೊಂಡು ಹೋದರೆ ಮುಂದಿನ ಪೀಳಿಗೆಗೆ ಇದು ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತಾರೆ. ನೋಡಿ, ಇವಾಗ ಕುಡ್ಕೊಂಬಂದ ಒಳಗಡೆಯಿಂದ ಎಷ್ಟು ಅದ್ಭುತವಾಗಿತ್ತು ಈ ಜಾಗನ ಈ ಮಟ್ಟಕ್ಕೆ ತಗೊಂಬಂದು ಇಟ್ಟಿದ್ದಾರೆ ಎಲ್ಲ ಸೇರ್ಕೊಂಡು. ಇದಕ್ಕೆಲ್ಲದೂ ಕಾರಣ ಇದ್ದಾರೆ ಈ ನಿಮ್ಮ ಸರ್ಕಾರ. ಲಾಸ್ಟ್ ಟೈಮ್ ನಿಮ್ಮ ಸರ್ಕಾರ ಇದ್ದಾಗಲೇ ಈ ಕಟ್ಟಡಕ್ಕೆ ಬೆಂಕಿ ಬಿತ್ತು. ಆದರೂ ಕೂಡ ಈಗೂ ಕೂಡ ನಿಮ್ಮ ಸರ್ಕಾರ ಬಂದಿದೆ, ಇವಾಗಲೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಅನುದಾನ ಕೇಳಿದ್ರೆ ತಗ್ಗಿ ಬಗ್ಗಿ ನಡೀಬೇಕು ಅಂತ ಹೇಳ್ತೀರಾ. ದಯವಿಟ್ಟು ಯಾವ ರೀತಿ ನೋಡಿ, ಜನರುಗಳೆಲ್ಲ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದಿದೆ. ಅದು ಬೆಂಗಳೂರು ನಗರ, ಇದು ಬೆಂಗಳೂರು ಜಿಲ್ಲೆ, ಇದು ಹೈಟೆಕ್ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ನಂಬರ್ 1 ಸಿಟಿ ನೋಡಿ. ಎಲ್ಲ ಇಲ್ಲಿ ತಾಯಿ ತಂದೆ ಯಾವ ಥರ ಗಬ್ಬು ವಾಸನೆಯಲ್ಲಿ ಮೂಗು ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಇದೆ. ಅದು ಬೆಂಗಳೂರು ನಗರ. ಅದು ಏನು ಮಧ್ಯಭಾಗದಲ್ಲಿರ್ತಕ್ಕಂಥ ಇದು ಒಂದು BDA ವಾಣಿಜ್ಯ ಸಂಕೀರ್ಣ. ಇಲ್ಲಿ ಕಾಂಪ್ಲೆಕ್ಸ್ ಒಳಗಡೆ ಮತ್ತು ಬಸ್ ನಿಲ್ದಾಣ ಒಳಗಡೆ ಒಂದೇ ಒಂದು ಸಾರ್ವಜನಿಕರಿಗೆ ಮತ್ತು ಅಲ್ಲಿ ಕೆಲಸ ಮಾಡೋರಿಗೆ ಉಚಿತವಾಗಿ ಜಾಗ ಇಲ್ಲ. ಅವರು ಅಂಗಡಿಯವ್ರು ಕೆಲಸ ಮಾಡೋರು ಮತ್ತು ಅಂಗಡಿಯವ್ರುಗಳು ಅಲ್ಲೇ ಹೋಗಿ ಉಚಿತ ಬರ್ತಾರೆ. ಅವಾಗೇನು ಅರ್ಜೆಂಟ್ ಆದರೆ ಎಲ್ಲಿ ಹಿಡ್ಕೋಬೇಕಾಗುತ್ತೆ, ಎಷ್ಟೊತ್ತು ಹಿಡ್ಕೋಬೇಕಾಗುತ್ತೆ. ಅದರಿಂದ ಏನು ಮಾಡೋಕ್ಕಾಗಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ದಯವಿಟ್ಟು ಈ ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟು, ಈ ಜಾಗಕ್ಕೆ ಭೇಟಿ ಕೊಟ್ಟು ಇಲ್ಲಿ ನೋಡಿ, ಈ ಗಲೀಜಲ್ಲೇ ವ್ಯಾಪಾರ ಮಾಡಬೇಕು, ಈ ಗಲೀಜಲ್ಲೇ ಜನ ಓಡಾಡಬೇಕು. ಇದನ್ನು ದಯವಿಟ್ಟು ನಿಮ್ಮ ಮೇಲೆ ನಿಜವಾಗ್ಲೂ ನೀವು ಬೆಂಗಳೂರು ಮೇಲೆ ಪ್ರೀತಿ ಇದ್ದರೆ, ನಿಜವಾಗ್ಲೂ ಬೆಂಗಳೂರಲ್ಲೇ ನೀವು ವಾಸ ಮಾಡ್ತಾಯಿದ್ದೀನಿ ಅನ್ನೋಂಗಿದ್ದರೆ, ಅಷ್ಟೊಂದು ನಿಮಗೆ ಪ್ರೀತಿ, ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀನಿ ಅನ್ನೋ ಒಂದು ನಿಮಗೆ ಆಸೆ ಮತ್ತು ಒಂದು ಕನಸು ಇದ್ದರೆ ನಿಜವಾಗ್ಲೂ ಇದನ್ನು ಅಭಿವೃದ್ಧಿಪಡಿಸಿ. ಇಲ್ಲ, ನನಗೆ ಆ ಥರ ಎಲ್ಲ ಬರೀ ಕನಸಿಲ್ಲ, ನಾವು ಬರೀ ಹೇಳ್ಕೊಂಡು ತಿರುಗಾಡ್ತೀವಿ ಅಷ್ಟೇ, ನಾವೇನಿದ್ರು ನಮ್ಮ ಮಾಲ್ಗಳು, ನಮ್ಮ ಅಪಾಯಿಂಟ್ಮೆಂಟ್ಸ್ಗಳು ಮಾಡ್ಕೊಂಡು ಹೊರಡ್ತೀವಿ ಅನ್ನಂಗಿದ್ರೆ ಏನು ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಸಾಮಾಜಿಕ ಜಾಲತಾಣ ಅನ್ನೋದನ್ನ ತಿರ್ಗಿಸೋಕ್ಕೋಸ್ಕರ ಇಲ್ಲ, ನನ್ನ ವೈಯಕ್ತಿಕವಾಗಿ ಮಾಡ್ಕೊಂಡಿಲ್ಲ. ಈ ಥರ ನಮಗೆ ಜನಗಳೆಲ್ಲ ನಮಗೆ ಯಾಕೆ ಬೇಕು ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾರಲ್ಲ, ಇಂಥವಾದರೂ ತೋರ್ಸೋಕ್ಕಾದ್ರೂ ನಾವು ಮಾಡ್ಕೊಂಡಿದ್ದೀವಿ. ಇದ್ರಲ್ಲಿ ತಿರ್ಗಿಸೋಕೆ ಮಾಡೋದೇನಿಲ್ಲ ಇದರಲ್ಲಿ, ಗೊತ್ತಾಯ್ತಾ? ನೋಡಿ, ಉಪಮುಖ್ಯಮಂತ್ರಿಗಳೇ, ದಯವಿಟ್ಟು ಯಾವ ಥರ ಇದೆ, ಎಷ್ಟು ಗಲೀಜಿದೆ. ಇದು ಎಲ್ಲೋ ಕಾಡಲ್ಲಿಲ್ಲ, ಇದು ಯಾವುದೋ ದನನೂ ಕಟ್ಟಲ್ಲ. ಇಲ್ಲಿ ಯಾವುದೋ ಏನು ದಾಳಿ ಮಾಡಿರ್ತಾರಲ್ಲ, ದಾಳಿ ಮಾಡಿ ಹೋದಾಗ ಒಂದು 2 ವರ್ಷ ಆದಮೇಲೆ ಹಿಂಗೆ ಆಗಿರುತ್ತಲ್ವ, ಹಂಗಿದೆ ನೋಡಿ ಯಾವ ಥರ ಇದೆ. ಅದು ಬೆಂಗಳೂರು ನಗರದಲ್ಲಿ, ಬೆಂಗಳೂರಲ್ಲೇ ಇದ್ದುಕೊಂಡು, ಬೆಂಗಳೂರು 28 ಜನ ಶಾಸಕರು ಇದ್ದೀರಾ, ಮತ್ತು 4 ಜನ ಸಂಸದರಿದ್ದೀರಾ. ಇದೆಲ್ಲ ಇದ್ದುಕೊಂಡು ಕೂಡ ಈ ಮಟ್ಟಕ್ಕೆ ಬೆಂಗಳೂರು ಇದೆಯಾ ಅಂದರೆ, ಇನ್ನು ಹಳ್ಳಿ ಕಡೆ ಅಷ್ಟೇ ಬಿಡಿ ಕೋತೆ. ಇನ್ನು ಹಳ್ಳಿ ಕಡೆ ಅಂತ ನಾವೇನು ಕೇಳೋಂಗೇ ಇಲ್ಲ. ಆ ಮಟ್ಟಕ್ಕೆ ಇವತ್ತಿನ ಸರ್ಕಾರ ಇದು ನಡೀತಾ ಇದೆ. ದಯವಿಟ್ಟು ನೀವು ಅನುದಾನ ಕೊಡೋದೇನು ನಿಮ್ಮ ಮನೆಯಿಂದ ಏನು ಕೊಡೋದಿಲ್ಲ, ನಿಮ್ಮ ಸ್ವಂತ ದುಡ್ಡಂತೂ ಕೊಡೋದೇ ಇಲ್ಲ. ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣನ ನೀವು ಅನುದಾನ ಕೊಡ್ತೀರಿ. ಈ ಕೆಲಸ ಮಾಡಿಕೊಡಿ. ಇದು ಸುಮಾರು ನಾನು ಕೂಡ 4-5 ವರ್ಷದಿಂದ ನೋಡ್ತಾ ಇದ್ದೀನಿ. ಆದರೆ ಇದನ್ನು ಈ ಕಡೆಗೆ ಯಾರೂ ತಲೆನೂ ಆಗ್ತಾಯಿಲ್ಲ, ಯಾರೂ ಬರ್ತಾಯಿಲ್ಲ. ಕಾಟಾಚಾರಕ್ಕೆ ಬರ್ತಾರೆ, ಹೊರಗಡೆ ಹಂಗೆ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬಿಡ್ತಾರೆ. ಅದ್ರ ಒಳಗಡೆ ಯಾರೂ ಬರೋಲ್ಲ. ಇಲ್ಲೆಲ್ಲ ಗಾಂಜಾ, ಎಣ್ಣೆ, ಪ್ರತಿಯೊಂದು ವ್ಯವಹಾರ ಇಲ್ಲಿ ಈ ಕಟ್ಟಡದ ಒಳಗಡೆ ನಡೀತಾ ಇದೆ. ಎಷ್ಟು ಚೆನ್ನಾಗಿತ್ತು ಇದನ್ನು ಎಷ್ಟು ಹಾಳು ಮಾಡಿಟ್ಟಿದ್ದಾರೆ. ದಯವಿಟ್ಟು ಒಂದು ಸತಿ ಬಂದು ಭೇಟಿ ಕೊಡಿ ಇಲ್ಲಿಗೆ.